ಹೇ ಗಾಯ್ಸ್ ನಮಸ್ಕಾರ, ನಾನು ದೀಪ್ ಸಿಂಗ್ ಅಂತ. ಸೊ ಗೈಸ್, ಇವತ್ತಿನ ಈ ವಿಡಿಯೋಲಿ ನಾನು ನಿಮಗೆ ನಿಮ್ಮ ಮೊಬೈಲ್ ಫೋನ್ ಕಾಲರ್ ಸ್ಕ್ರೀನ್ನ ಅಂದರೆ ಇನ್ಕಮಿಂಗ್ ಕಾಲ್ ಸ್ಕ್ರೀನ್ನ ಹೇಗೆ ಚೇಂಜ್ ಮಾಡ್ಬೋದು ಅಂತ ಇವತ್ತು ಈ ವಿಡಿಯೋಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಈಗ ನೋಡ್ಬೋದು ನನ್ನ ಫೋನ್ ಕಾಲರ್ ಸ್ಕ್ರೀನಲ್ಲಿ ಅಂದರೆ ಇನ್ಕಮಿಂಗ್ ಕಾಲ್ ಸ್ಕ್ರೀನಲ್ಲಿ ಒಂದು ಕ್ಯೂಟ್ ಆಗಿರೋ ಡಾಗ್ ಬರ್ತಾ ಇದೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಗೈಸ್, ನಿಮ್ಗೆ ಗೊತ್ತೇ ಇದೆ, ನಮ್ಮ ಕಾಲರ್ ಸ್ಕ್ರೀನಲ್ಲಿ ಅಂದರೆ ಇನ್ಕಮಿಂಗ್ ಕಾಲ್ ಸ್ಕ್ರೀನಲ್ಲಿ ಒಂದು ಬೇಸಿಕ್ ಆಗಿರೋ ಒಂದು ಬ್ಲ್ಯಾಂಕ್ ಆಗಿರೋ ಪೇಜ್ ಮಾತ್ರ ಬರುತ್ತೆ ಆ್ಯಂಡ್ ಹೆಸರು ಮತ್ತು ಫೋನ್ ನಂಬರ್ಸ್ ಮಾತ್ರ ಬರುತ್ತೆ, ಕರೆಕ್ಟ್ ಅಲ್ವಾ? ಬಟ್ ಗೈಸ್, ಈಗ ನೋಡ್ಬೋದು ನೀವು ಇದೇ ರೀತಿಯಾದ ಒಂದು ಕಾಲರ್ ಸ್ಕ್ರೀನ್ನ ಚೇಂಜ್ ಮಾಡ್ಬೋದು ಆ್ಯಂಡ್ ಕಂಪ್ಲೀಟಾಗಿ ನಿಮ್ಮ ಫ್ರೆಂಡ್ಸ್ನ ಸರ್ಪ್ರೈಸ್ ಮಾಡ್ಬೋದು, ಕರೆಕ್ಟ್ ಅಲ್ವಾ ಗೈಸ್? ಸೊ ಬನ್ನಿ ಗೈಸ್, ನೋಡೋಣ ಇದು ಯಾವ ಟ್ರಿಕ್ಕು ಆ್ಯಂಡ್ ಇದನ್ನು ಹೇಗೆ ನೀವು ಸೆಟ್ ಮಾಡಬೇಕು ಅಂತ ಈ ವಿಡಿಯೋಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೂ ನೋಡಿ. ಓಕೆ ಗಾಯ್ಸ್, ಸೊ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಮಾತು ಹೇಳಬೇಕು. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಬರುತ್ತೆ, ಆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಈ ಟ್ರಿಕ್ ಎಷ್ಟು ಇಷ್ಟ ಆಯಿತು ಅಂತ. ಇಷ್ಟ ಆಯಿತು ಅಂದರೆ ಗುಡ್ ಟ್ರಿಕ್ ಅಂತ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಬ್ಯಾಡ್ ಅಂತಲೇ ಮಾಡಿ, ಬಟ್ ರೆಸ್ಪಾನ್ಸ್ ಮಾಡಿ. ಓಕೆ, ಸೊ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಓಕೆ ಗೈಸ್, ಸೊ ಈ ಟ್ರಿಕ್ನ ಯೂಸ್ ಮಾಡೋದಕ್ಕೆ ಒಂದು ಚಿಕ್ಕ ಅಪ್ಲಿಕೇಶನ್ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಸೊ ಅಪ್ಲಿಕೇಶನ್ ಲಿಂಕ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಸೊ ಅಲ್ಲಿಂದ ನೀವು ಈಸಿಲಿ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೋದು. ಆ್ಯಂಡ್ ಗೈಸ್, ಈ ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲೇ ಸಿಗುತ್ತೆ. ಸೊ ಪ್ಲೇಸ್ಟೋರಿಂದನೇ ನೀವು ಡೈರೆಕ್ಟ್ಲಿ ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಡೈರೆಕ್ಟ್ಲಿ ನೋಡ್ಬೋದು, ಈ ಅಪ್ಲಿಕೇಶನ್ ಹೆಸರು ಕಾಲರ್ ಲೈವ್ ಲೈಟ್ ಕಾಲರ್ ಸ್ಕ್ರೀನ್ ಕಾಲರ್ ID ಅಂತ. ಸೊ ಈ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೂ ನೋಡಿ, ಯಾವ ಥರ ಸೆಟ್ಟಿಂಗ್ಸ್ ಮಾಡಬೇಕು, ಯಾವ ಥರ ಇದನ್ನು ಕಂಪ್ಲೀಟಾಗಿ ಸೆಟಪ್ ಮಾಡಬೇಕು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇಲ್ಲಾಂದರೆ ಈ ಅಪ್ಲಿಕೇಶನ್ ವರ್ಕ್ ಆಗೋಲ್ಲ. ಆ್ಯಂಡ್ ಗೈಸ್, ಈ ಅಪ್ಲಿಕೇಶನ್ ತುಂಬ ಒಳ್ಳೆ ಆ್ಯಕ್ಯುರೇಟಾಗಿ ಕೆಲಸ ಮಾಡುತ್ತೆ. ನಾನು ತುಂಬ ಟೆಸ್ಟ್ ಮಾಡಿಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಸಿಂಪ್ಲಿ ಗೈಸ್, ಇದನ್ನು ಓಪನ್ ಮಾಡಾದ್ಮೇಲೆ ನಿಮಗೆ ಈ ರೀತಿಯಾದ ಸಿಂಪಲ್ ಇಂಟರ್ಫೇಸ್ ಬರುತ್ತೆ. ಜಾಸ್ತಿ ಏನು ಕಾಂಪ್ಲಿಕೇಶನ್ ಇರೋಲ್ಲ, ಈಸಿಯಾಗಿ ಮಾಡ್ಕೋಬೋದು. ಸೊ I ಅಗ್ರಿ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೋಡ್ಬೋದು ಎನೇಬಲ್ ಕಾಲರ್ ಲೈವ್ ಅಂತ ಇದೆ. ಸೊ ಗೋ ಟು ಗ್ರ್ಯಾಂಟ್ ಅಂತ ಮಾಡಿಬಿಟ್ಟು ಇಲ್ಲಿ ಅಲೋ ಅಂತ ಮಾಡ್ಕೊಳ್ಳಿ. ಓಕೆನಾ? ಸೊ ಅಲೋ ಮಾಡಾದ್ಮೇಲೆ ಇಲ್ಲಿ ಓಕೆ ಮಾಡಿ ಆ್ಯಂಡ್ ನಿಮಗೆ ಇಲ್ಲಿ ಆ್ಯಪ್ಸ್ ಡೆಟ್ ಡ್ರಾಯಿಂಗ್ ಓವರ್ ಅದರ್ ಆ್ಯಪ್ಸ್ ಅಂತ ಇದೆ. ಸೊ ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಸೊ ಮಾಡಾದ್ಮೇಲೆ ವಾಪಸ್ ಬನ್ನಿ ಆ್ಯಂಡ್ ತಿರ್ಗಾ ಇಲ್ಲಿ ಓಕೆ ಮಾಡಿ. ಸೊ ಇಲ್ಲಿ ನೋಟಿಫಿಕೇಷನ್ ಆ್ಯಕ್ಸಸ್ ಕೇಳುತ್ತೆ. ಸೊ ಇಲ್ಲಿ ಕಾಲರ್ ಲೈವ್ ಲೈಟ್ ಅಂತ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅಲೋ ಮಾಡಿ. ಇಷ್ಟೇ ಮಾಡಬೇಕಾಗಿರೋದು. ಈಗ ನೋಡ್ಬೋದು ಈ ಅಪ್ಲಿಕೇಶನ್ ಕಮಾಲು. ಸೊ ಈಗ ನೋಡ್ಬೋದು ಗೈಸ್, ನಿಮಗೆ ಇಲ್ಲಿ ತುಂಬ ಒಂದು ಸ್ಕ್ರೀನ್ ವಾಲ್ಪೇಪರ್ ಸಿಗುತ್ತೆ, ಕಾಲರ್ ಸ್ಕ್ರೀನ್ ವಾಲ್ಪೇಪರ್. ಸೊ ಇದರಲ್ಲಿ ನೀವು ಯಾವುದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಗೆ ನಾನು ಒಂದು ಕ್ಯೂಟ್ ಡಾಗ್ ನಾನು ಇಟ್ಟಿದ್ನಲ್ಲ, ಸೊ ಅಲ್ಲಿ ನಿಮಗೆ ಕೆರಡೆ ಕ್ಯೂಟ್ ಡಾಗ್ ಅಂತ ಒಂದಿರುತ್ತೆ, ಕೆರಡೆ. ಸೊ ನಾನು ಇನ್ನೊಂದು ವಾಲ್ಪೇಪರ್ ಸೆಟ್ ಮಾಡಿ ತೋರಿಸ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್ಗೆ ಈಗ ನೋಡ್ಬೋದು ನಿಮಗೆ ಈ ಒಂದು ಡಾಗದು ಒಂದಿದೆ, ಪೆಟ್ ಹೆಡ್ ಅಂತ. ಸೊ ಸಿಂಪ್ಲಿ ನಾನು ಇದು ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಲಿ ಲೋಡಿಂಗ್ ಆಗುತ್ತೆ ಆ್ಯಂಡ್ ನಿಮಗೆ ಇಲ್ಲಿ ಸೆಟ್ ಫಾರ್ ಆಲ್ ಮತ್ತು ಇಲ್ಲಿ ಪರ್ಸ್ನಲ್ ಆಗಿ ಕೂಡ ಇಡ್ಬೋದು ನೀವು ಇದನ್ನು, ಕರೆಕ್ಟ್ ಗೈಸ್? ಈಗ ನೀವು ಇದನ್ನು ಪರ್ಸ್ನಲ್ ಕೂಡ ಅಂದರೆ ನಿಮ್ಮ ಸ್ಪೆಷಲ್ ಪರ್ಸನ್ ಯಾರಿಗಾದ್ರೂ ಇಡಬೇಕು ಅಂತಿದ್ರೆ ಬರೀ ಅವ್ರನ್ನ ಮಾತ್ರ ನೀವು ಇನ್ಕಮಿಂಗ್ ಕಾಲ್ ಕೂಡ ಸೆಟ್ ಮಾಡ್ಕೋಬೋದು. ತುಂಬ ಒಳ್ಳೆ ಒಂದು ಇನ್ಕಮಿಂಗ್ ಕಾಲರ್ ಸ್ಕ್ರೀನ್ ಅಂತಲೇ ಹೇಳ್ಬೋದು. ಸೊ ಸೆಟ್ ಫಾರ್ ಆಲ್ ಅಂದರೆ ಸೆಟ್ ಫಾರ್ ಆಲ್ ಆಗುತ್ತೆ. ಆ್ಯಂಡ್ ಇಲ್ಲಿ ಪರ್ಸ್ನಲ್ ಆಗಿ ಮಾಡಬೇಕು ಅಂದರೆ ಸ್ಪೆಷಲ್ ಪರ್ಸನ್ಗೆ ಮಾಡಬೇಕು ಅಂದರೆ ಸಿಂಪ್ಲಿ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಈಗ ನೀವು ಚೂಸ್ ಮಾಡ್ಕೋಬೋದು ಯಾವ ನಂಬರ್ಗೆ ನೀವು ಮಾಡಬೇಕು ಅಂತ. ಸೊ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಟ್ ಫಾರ್ ಆಲ್ ಅಂತ ಕ್ಲಿಕ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ಟೆಸ್ಟ್ ಕಾಲ್ ಅಂತ ಇರ್ಬೋದು. ಸೊ ಟೆಸ್ಟ್ ಕಾಲಲ್ಲಿ ನೋಡ್ಬೋದು ಈ ರೀತಿಯಾದ ಒಂದು ಕಾಲರ್ ಸ್ಕ್ರೀನ್ ಬರುತ್ತೆ ನಿಮಗೆ, ಓಕೆನಾ? ಆ್ಯಂಡ್ ಗೈಸ್, ಈಗ ನೋಡ್ಬೋದು ನಾನು ಒಂದು ಕಂಪ್ಲೀಟಾಗಿ ಒಂದು ಲೈವ್ ಡೆಮೋನು ತೋರಿಸ್ತೀನಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ನಾನು ಒಂದು ಕಾಲ್ ಬೇರೆ ಮಾಡ್ತೀನಿ. ಈಗ ಕಾಲ್ ಮಾಡಿದಾಗ ಹೇಗಿರುತ್ತೆ ನೋಡಿ. ಓಕೆ ಗೈಸ್, ಸೊ ಈಗ ನಾನು ಕಾಲ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಈಗ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮತ್ತು ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.